ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾಂಬೋ ಸ್ಟಾರ್ ಡೈರೆಕ್ಟರ್ ಲೋಕೇಶ್ ಕನಗರಾಜನ್ ಹಾಗೂ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಸಿನಿಮಾ ಕೂಲಿ. ಆ್ಯಂಡ್ ಇದು ಕನ್ನಡ ಸೇರಿದಂತೆ ತೆಲುಗು, ತಮಿಳು ಹಾಗೂ ಹಿಂದಿಗೆ ಡಬ್ ಆಗಿ ಕೂಡ ರಿಲೀಸ್ ಆಗ್ತಿದೆ. 73 ವರ್ಷ ಆಗಿದ್ರೂ ಕೂಡ ರಜನಿಕಾಂತ್ ಅವರ ಸ್ಟೈಲ್ ಮತ್ತು ಸ್ವ್ಯಾಗ್ನ ಮೀರಿಸೋ ಮತ್ತೊಬ್ಬ ಸೂಪರ್ ಸ್ಟಾರ್ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಮತ್ತೊಬ್ಬ ಇಲ್ಲ ಬಿಡಿ. ಈಗಾಗಲೇ ಸಿನಿಮಾದ ಚಿತ್ರೀಕರಣ ಶುರುವಾಗಿದ್ದು, ಸಿನಿಮಾದಲ್ಲಿ ನಟನೆ ಮಾಡಿದವರಿಗೆ ಎಷ್ಟು ಸಂಭಾವನೆ ಸಿಕ್ಕಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಹಾಗಾದರೆ ಬನ್ನಿ, ವಿಡಿಯೋನ ಮುಂದುವರಿಸೋಕ್ಕಿಂತ ಮುಂಚೆ ನೀವು ನಮ್ಮ ಸಿನಿಮಾ ಕದರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಶೋಬಿನ್ ಶಾಹಿರ್ ಇವರು ಆರಿಸಿಕೊಳ್ಳುವಂಥ ಪಾತ್ರಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿರ್ತವೆ. ಬೇರೆ ಬೇರೆ ಜಾನರ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಈ ಮನುಷ್ಯ ಮಲಯಾಳಂ ಇಂಡಸ್ಟ್ರಿ ಅಸೆಟ್ ಅಂದರೂ ಕೂಡ ತಪ್ಪಾಗಲ್ಲ ಅನಿಸುತ್ತೆ. ಕನ್ನಡದಲ್ಲಿ ನಮ್ಮ ರಂಗಾಯಣ ರಘು ಹೇಗೋ ಹಾಗೆ ಮಲಯಾಳಂ ಇಂಡಸ್ಟ್ರಿಗೆ ಶೋಬಿನ್ ಶಾಹಿರ್ ಅಂತ ಹೇಳ್ಬೋದು. ಇತ್ತೀಚೆಗಷ್ಟೇ ಸದ್ದು ಮಾಡಿದ್ದ ಮಂಜು ಮೇಲ್ ಬಾಯ್ ಸಿನಿಮಾದಲ್ಲಿ ಅಬ್ಬರಿಸಿದ್ರು. ಈಗ ಕೂಲಿ ಸಿನಿಮಾದಲ್ಲಿ ನಟಿಸುತ್ತಿದ್ದು ತಮ್ಮ ಪಾತ್ರಕ್ಕಾಗಿ 75 ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡೆದಿದ್ದಾರೆ ಅನ್ನೋ ಸುದ್ದಿ ಇದೆ. ಇನ್ನು ಎರಡನೇದಾಗಿ ಹಿರಿಯ ನಟ ಆಗಿದ್ರು ಕೂಡ ಪರ್ಫಾರ್ಮೆನ್ಸ್ ಮಾತ್ರ ಮಾಸ್ ಇಲ್ಲ ಅನ್ನೋದನ್ನು ಸಾಬೀತುಪಡಿಸೋ ನಟ ಸತ್ಯರಾಜ್ ಕೂಲಿ ಸಿನಿಮಾದಲ್ಲಿ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳೋದಕ್ಕೆ 1 ಕೋಟಿ ಸಂಭಾವನೆ ಕೊಟ್ಟಿದ್ದಾರೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಕೂಲಿ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಜೊತೆ ರಿಯಲ್ ಸ್ಟಾರ್ ಕೂಡ ಮೋಡಿ ಮಾಡಕ್ಕೆ ರೆಡಿಯಾಗಿದ್ದಾರೆ. ಹೌದು, ಉಪೇಂದ್ರ ಅವರು ಕೂಡ ಕೂಲಿ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದಾರೆ. ಇನ್ನು ಕೂಲಿ ಸಿನಿಮಾದಲ್ಲಿ ರಜನಿಕಾಂತ್ ಎದುರು ಉಪೇಂದ್ರ ವಿಲನ್ ಆಗಿ ನಟಿಸುತ್ತಿದ್ದಾರೆ ಎಂಬ ಪ್ರಶ್ನೆ ಎಲ್ಲರನ್ನ ಕಾಡುತ್ತಿದೆ. ಆದರೆ ಈ ಬಗ್ಗೆ ಯಾವುದೇ ಮಾಹಿತಿ ದೊರಕಿಲ್ಲ. ಮೂಲಗಳ ಪ್ರಕಾರ ಉಪೇಂದ್ರ ಅವರು ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರಂತೆ ಹಾಗೂ ಸಿನಿಮಾದಲ್ಲಿ ನಟಿಸೋದಕ್ಕಾಗಿ ಉಪೇಂದ್ರ ಅವರು ಭರ್ಜರಿ 6 ಕೋಟಿ ರೂಪಾಯಿ ಸಂಭಾವನೆ ಪಡಿತಿದ್ದಾರಂತೆ. ಇನ್ನು ಕಳೆದ ವರ್ಷ ರಜನಿಕಾಂತ್ ನಟನೆ ಜೈಲರ್ ಸಿನಿಮಾದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ನರಸಿಂಹ ಅನ್ನೋ ಗ್ಯಾಂಗ್ಸ್ಟರ್ ಪಾತ್ರ ಮಾಡಿ ಇಡೀ ಸಿನಿಮಾದ ಮೈಲೇಜ್ ಹೆಚ್ಚಿಸಿದ್ರು. ಎರಡೇ ಸೀನ್ಗಳಲ್ಲಿ ಕಾಣಿಸ್ಕೊಂಡ್ರು ಕೂಡ ಜೈಲರ್ ಸಿನಿಮಾದ ಗೆಲುವಿನಲ್ಲಿ ಶಿವಣ್ಣ ಪ್ರಮುಖ ಪಾತ್ರ ವಹಿಸಿದ್ರು. ಇದೀಗ ಕೂಲಿ ಸಿನಿಮಾದಲ್ಲಿ ಕನ್ನಡದ ಮತ್ತೋರ್ವ ನಟ ಉಪೇಂದ್ರ ಎಂಟ್ರಿ ಕೊಟ್ಟಿದ್ದಾರೆ. ಈ ಸಿನಿಮಾದ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂದರೆ ಅದು ತೆಲುಗಿನ ಸ್ಟಾರ್ ನಟ ನಾಗಾರ್ಜುನ. 90ರ ದಶಕದಲ್ಲಿ ದಕ್ಷಿಣ ಭಾರತ ಚಿತ್ರರಂಗವನ್ನು ಮೊದಲ ಬಾರಿಗೆ ಬಾಲಿವುಡ್ನಲ್ಲಿ ಡಬ್ಬಿಂಗ್ ಸಿನಿಮಾಗಳ ಮೂಲಕ ಜನಪ್ರಿಯಗೊಂಡ ತೆಲುಗಿನ ಸ್ಟಾರ್ ನಟ ನಾಗಾರ್ಜುನ. ಇವತ್ತಿನ ಸಮಯದಲ್ಲಿ ನಾಗಾರ್ಜುನ ಅವರ ಸ್ಟೈಲಿಗೆ ಮರಳಾಗೋರೇ ಇಲ್ಲ ಕಣ್ರಿ. ಇವತ್ತಿಗೂ ಕೂಡ ಆಗೊಮ್ಮೆ ಈಗೊಮ್ಮೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋ ನಾಗಾರ್ಜುನ ಸದ್ಯ ಕೂಲಿ ಸಿನಿಮಾದಲ್ಲಿ ನಟಿಸೋದಕ್ಕೆ 8 ಕೋಟಿ ಸಂಭಾವನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಜೋರಾಗಿ ಹೋರಾಡ್ತಿದೆ. ನಾಗಾರ್ಜುನ ಅವರ ಪಾತ್ರದ ಪರಿಚಯವನ್ನು ನಾವು ಸಿನಿಮಾ ನೋಡೇ ತಿಳ್ಕೊಬೇಕಾಗತ್ತೆ. ಸಿನಿಮಾದಲ್ಲಿ ರಜನಿ ಹಾಗೂ ನಾಗಾರ್ಜುನ ಅವರ ಕಾಂಬಿನೇಷನ್ನ ನೋಡೋದಕ್ಕೆ ಆ ರಾಜ್ಯದ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಇನ್ನು ಈ ಲಿಸ್ಟ್ನಲ್ಲಿ ಕಾಣಿಸಿಕೊಳ್ಳುವ ಚಿತ್ರದ ನಾಯಕ ನಟಿಯಾಗಿರುವಂಥ ಶ್ರುತಿ ಹಾಸನ್. ಕಳೆದ ಸಾಕಷ್ಟು ಸಮಯಗಳಿಂದಲೂ ಕೂಡ ಶ್ರುತಿ ಹಾಸನ್ ಯಾವುದೇ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಆದರೆ ಕಂಬ್ಯಾಕ್ ಮಾತ್ರ ಈ ರೀತಿ ಗ್ರ್ಯಾಂಡ್ ಆಗಿರುತ್ತೆ ಅಂತ ಯಾರೂ ಊಹೆನೂ ಮಾಡಿರಲಿಲ್ಲ. ಸಿನಿಮಾದಲ್ಲಿ ಶ್ರುತಿ ಹಾಸನ್ ಅವರ ಪಾತ್ರ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಲೋಕೇಶ್ ಕನಗರಾಜ್ ನಿರ್ದೇಶನದಲ್ಲಿ ಮೂಡಿಬರೋ ನಾಯಕ ನಟಿ ಪಾತ್ರ ಯಾವ ಥರ ಪವರ್ಫುಲ್ ಆಗಿರುತ್ತೆ ಅನ್ನೋದನ್ನು ಅವರ ನಿರ್ದೇಶನದ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿ ತಿಳ್ಕೊಳ್ಬೋದು. ಇನ್ನು ಕೂಲಿ ಸಿನಿಮಾದಲ್ಲಿ ನಟಿಸೋದಕ್ಕೆ ನಟಿ ಶ್ರುತಿ ಹಾಸನ್ ಭರ್ಜರಿ 15 ಕೋಟಿ ರೂಪಾಯಿಗಳ ಸಂಭಾವನೆಯನ್ನು ಪಡ್ಕೊಳ್ತಿದ್ದಾರಂತೆ. ಇನ್ನು ಕೊನೆಯದಾಗಿ ಸಿನಿಮಾದ ನಾಯಕ ನಟ ಸೂಪರ್ ಸ್ಟಾರ್ ರಜನಿಕಾಂತ್ ಈ ಸಿನಿಮಾಗೆ ಎಷ್ಟು ಸಂಭಾವನೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ವಯಸ್ಸು 73 ಆಗಿದ್ದರೂ ಕೂಡ ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲೇ ಅವ್ರಿಗಿರೋ ಸ್ಟ್ಯಾಂಡಮ್ ಮತ್ತೊಬ್ಬ ಸೂಪರ್ ಸ್ಟಾರ್ಗೆ ಇಲ್ಲ ಅಂತಲೇ ಹೇಳ್ಬೋದು. ಕಲೆಕ್ಷನ್ ವಿಚಾರವಾಗಿಯೂ ಕೂಡ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅವರನ್ನು ಇವತ್ತಿಗೂ ಕೂಡ ಟಾಪ್ ಸ್ಟಾರ್ ಅಂತಲೇ ಪರಿಗಣಿಸಲಾಗುತ್ತದೆ. ಹೀಗಾಗಿ ಅವರ ಸಂಭಾವನೆ ಕೂಡ ಭರ್ಜರಿಯಾಗೇ ಇದೆ. ಇನ್ನು ಕೂಲಿ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಮೂಲಗಳ ಪ್ರಕಾರ 150ರಿಂದ 200 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದೇ ರೀತಿಯಾದ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ ಎಫಿ ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ. ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕು, ಶೇರು, ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸ್ಬೋದು. ಮತ್ತೊಮ್ಮೆ ಸಿಗೋಣ. ಸೈನಿಂಗ್ ಆಫ್, ಶಶಿ.